ಹರ್ಷಿತಾ ವ್ಲಾಗ್ಸ್ಗೆ ವೆಲ್ಕಮ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀವಿ. ಹಾಗೆ ಇದು ಸಂಡೇ ವ್ಲಾಗು. ಸಂಡೇ ಆಗಿರೋದ್ರಿಂದ ನಿನ್ನೆ ಎಲ್ಲ ರೇಷನ್ ತಂದಿರೋದ್ರಿಂದ ಬಾಕ್ಸ್ ಎಲ್ಲ ತೆಗೆದು ಅದನ್ನ ತೊಳೆದು ಸ್ಟೋರ್ ಮಾಡಿ ಇಡೋಣ ಅಂತ ಅಮ್ಮ, ನಾನು, ನನ್ನ ತಮ್ಮ ಎಲ್ಲರೂ ಮನೇಲಿ, ವಿನಾಯಕ ನಾನು ಮನೆಯಲ್ಲೇ ಇದ್ವಿ. ಅಮ್ಮನೂ ನೀವಿಬ್ಬರು ಇದ್ದೀರಾ, ನನಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಸಮೇತ ಹೆಲ್ಪ್ ಮಾಡಿದ್ದೀವಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಡಬ್ಬಿ, ಹಾಗೆ ಪಿಂಗಾಣಿದೆಲ್ಲ ತೊಳೆದು ಇಟ್ವಿ. ಪಿಂಗಾಣಿ ಡಬ್ಬಿಗಳು ತುಂಬ ಇತ್ತು, ಒಂದು 2-3 ಇತ್ತು. ಅದನ್ನು ಲಾಸ್ಟಿಗೆ ಅದೆಲ್ಲ ಏನೆಲ್ಲ ಹಾಕಿಟ್ಟಿದ್ದೀವಿ ಅಂತ ತೋರಿಸ್ತೀವಿ.
ಪಿಂಗಾಣಿನ ಡಬ್ಬಿ ಒಂದು 4 ಇತ್ತು, ಒಂದು 2-3 ಗಾಜಿನವು ಇದ್ವು. ಅಂದರೆ ಕಾಫಿ ಪುಡಿ ಎಲ್ಲ ತಂದಿದ್ವಲ್ಲ ಅದರದ್ದು ಗಾಜಿದ್ದು. ಈಗೆಲ್ಲ ಪಕ್ಕಿಟಲ್ಲೇ ತರ್ತಿದ್ದೀವಿ, ಗಾಜು ಭಾಳ ಆಯಿತು ಅಂತ. ಅದರಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿಡೋಣ ಅಂದ್ಕೊಂಡು ಅಮ್ಮ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿಡಬೇಕಿತ್ತು. ಹಾಗೆ ಅದು ಯಾಕೋ ಬರ್ತಿರ್ಲಿಲ್ಲ, ಅದು ಒಳಗಡೆ ಕಾಫಿ ಪುಡಿ ಹಾಕಿದ್ದು. ಅದಕ್ಕೆ ಅಮ್ಮ ಸ್ಪೂನಲ್ಲಿ ಹಾಕಿ ತಿರುಗಿಸ್ತಿದ್ದಾರೆ. ಓಕೆ, ಇಷ್ಟು ಗಾಜು ಮತ್ತು ಇಷ್ಟು ಪಿಂಗಾಣಿ ಡಬ್ಬಿ ಈಗ ಅಮ್ಮ ಕಲೆಕ್ಟ್ ಮಾಡಿದ್ದಾರೆ, ಇನ್ನು ತೊಗೋಬೇಕಂತಿರ್ತಾರೆ. ಹಾಗೆ ಇದೆಲ್ಲ ರೇಷನ್ನೆಲ್ಲ ಬಾಕ್ಸಸ್ಸಿಗೆ ಹಾಕಿಡಬೇಕು. ಮೊದಲೇ ನಾವೆಲ್ಲ ಸ್ಟೀಲಿಂದೆಲ್ಲ ತೊಳೆದಿಟ್ಟಿದ್ವಲ್ಲ ಅದಕ್ಕೆ ಹಾಕಿಡಬೇಕು. ಫಸ್ಟ್ ಅಮ್ಮ ಸಕ್ಕರೆ ಹಾಕಿದ್ದಾರೆ. ಸಕ್ಕರೆ ಒಂದು 2 kg ಏನೋ ತಂದಂಗಿತ್ತು. ಎಲ್ಲ ಡಬ್ಬಿನೂ ಒರೆಸಿ ಹಾಕ್ತಿದ್ದಾರಮ್ಮ. ಭಾಳ ಡಬ್ಬಿಗಳಿಗೆ ಹಾಕಿದ್ದಾರಮ್ಮ. ಹಾಗೆ ಒಂದೊಂದೇ ನಾನು ಹೇಳಿಲ್ಲ, ಮ್ಯೂಸಿಕ್ ಆ್ಯಡ್ ಮಾಡಿದ್ದೀನಿ. ಇದು ಅವಲಕ್ಕಿ ಹಾಕೋದು. ಅವಲಕ್ಕಿನ ಒಂದು 1 kgನೋ 2 kg ತಂದಂಗಿತ್ತು.
ತೋರಿಸ್ತಿದ್ದೀನಿ ಅಂದರೆ ಅಕ್ಕಿ ಚೆನ್ನಾಗಿತ್ತು. ಅದಕ್ಕೆ ನಾವು ಎಲ್ಲದನ್ನು ಫೋಕಸ್ ಮಾರ್ಟ್ ಅಂತ ಬೊಮ್ಮನಹಳ್ಳಿಯಲ್ಲಿ ತರ್ತೀವಿ. ಚೆನ್ನಾಗಿ ಇದು ನಡೀತಿದೆ. ಹಾಗೆ ಇದು ಸೂರ್ಯಕಾಂತಿ ಬೀಜ, ಎಲ್ಲ ಡ್ರೈ ಫ್ರೂಟ್ಸ್ನ ಒಂದು ಪಿಂಗಾಣಿ ಡಬ್ಬಿಯಲ್ಲಿ ಹಾಕಿಡಬೇಕು ಅಂತ ಹೇಳಿದ್ನಲ್ಲ ಅದು. ಇದು ಗೋಡಂಬಿ, ಹಾಗೆ ಇದು ಕುಂಬಳಕಾಯಿ ಬೀಜ ಇರಬೇಕು, ಅದು ದ್ರಾಕ್ಷಿ, ಇದು ಪಿಸ್ತಾ. ಎಲ್ಲ ಡ್ರೈ ಫ್ರೂಟ್ಸ್ನ ಪಿಂಗಾಣಿ ಡಬ್ಬಿಗೆ ಹಾಕಿ ಇಡ್ತಾ ಇದ್ದಾರಮ್ಮ. ಪಿಂಗಾಣಿ ಡಬ್ಬಿ ಆ ಕಡೆ ಅದ, ಇದು ಗ್ಲಾಸಿಂದು 3 ಚಿಕ್ಕದು. ಅಡುಗೆ ಮನೆ ರೇಷನೆಲ್ಲ ಆಯಿತು. ಈಗ ಸೋಪು, ಕೊಬ್ಬರೆಣ್ಣೆ, ಕ್ರೀಮು ಹಾಗೆ ಅದನ್ನೆಲ್ಲ ಇಡಬೇಕಿತ್ತು. ಅದನ್ನೆಲ್ಲ ನನಗಮ್ಮ ಹೇಳಿದರು ಆ ಟೈಲ್ಸ್ ಎಲ್ಲ ಒರೆಸಿ ಅದನ್ನೆಲ್ಲ ಇಡು ಅಂತ. ಹಾಗಾಗಿ ಅದನ್ನ ಇಡ್ತಿದ್ದೀನಿ ನಾನು. ಫೈನಲಾಗಿ ಕಾಣಿಸ್ತಿದೆ. ಈಗೆಲ್ಲ ಇಟ್ಟೆ ಕೊಬ್ಬರಿ ಎಣ್ಣೆ ಅದೆಲ್ಲ ನನಗೆ ಸ್ಕೂಲಿಗೆ ಹೋಗುವಾಗ ಏನೇನು ಬೇಕೋ ಅದನ್ನೆಲ್ಲ ಇಟ್ಟೆ. ನೆಕ್ಸ್ಟ್ ಕಿಚನಿಗೆ ಬರೋಣ. ಕಿಚನಿಗೆ ಬಂದರೆ ಮೇಲ್ಗಡೆ ಸ್ಟೀಲ್ ಐಟಮ್ಸು, ಈ ಕಡೆ ಪ್ಲಾಸ್ಟಿಕ್ ಐಟಮ್ಸು, ಮತ್ತು ಈ ಕಡೆ ಸ್ಟೀಲ್ ಐಟಮ್ಸು, ಹಾಗೆ ಕೆಳಗಡೆ ಪಿಂಗಾಣಿ ಗ್ಲಾಸ್ ಐಟಮ್ಸು, ಮೇಲ್ಗಡೆ ಎಲ್ಲ ಸ್ಟೋರೇಜ್ ಆಯಿತು. ನೆಕ್ಸ್ಟು ಇದರಲ್ಲಿ ಉಪ್ಪು ಹಾಕಿಟ್ಟಿದ್ದಾರಮ್ಮ, ದೊಡ್ಡುಪ್ಪು, ಇದರಲ್ಲಿ ಸಣ್ಣ ಉಪ್ಪು, ಮತ್ತು ಇದರಲ್ಲಿ ಖರ್ಜೂರ, ಮತ್ತು ಇದರಲ್ಲಿ ಗೋಡಂಬಿ, ಇದರಲ್ಲಿ ಪಿಸ್ತಾ, ಇದು ಸೂರ್ಯಕಾಂತಿ ಬೀಜ, ಹಾಗೆ ಇದು ದ್ರಾಕ್ಷಿ, ಇದು ಕುಂಬಳಕಾಯಿ ಬೀಜ, ಇದರಲ್ಲಿ ಬಾದಾಮಿ ಸ್ವಲ್ಪ ಕಡಿಮೆ ಇದೆ. ಇದು ನಾನು ಸ್ಕೂಲಿಗೆ ಹೋಗೋ ಬಾಕ್ಸ್. ಓಕೆ, ಫೈನಲಾಗಿ ಇದು ಅಡುಗೆ ಮನೆ. ಫೈನಲಾಗಿ ಕಾಣಿಸ್ತಿದೆ ಅಡುಗೆ ಮನೆ. ಇವತ್ತಿನ ಫುಲ್ ಕ್ಲೀನಿಂಗ್ ಮುಗೀತು. ಮತ್ತು ಇನ್ನೇನು ದಸರಾ ಹಬ್ಬ ಬಂದೇ ಬಿಡ್ತು, ಅದಕ್ಕೂ ಸ್ವಲ್ಪ ಕ್ಲೀನಿಂಗ್ ಆದಂಗೆ ಆಯಿತು. ಓಕೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ಆಶಿಕಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.